ನೀವು ಅರೆಸ್ಟ್ ಆಗಲ್ಲ, ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರಾಗಿದ್ರೆ? ಯಾರು? ನಾನು ಅರೆಸ್ಟ್ ಆಗೋದು ಬಿಡೋದು ನಮ್ಮ ಕೈಲಿಲ್ಲ. ಅಥವಾ ರಾಜೀನಾಮೆ ಆದರೂ ಕೊಡಬೇಕಾಗುವ ಅನಿವಾರ್ಯತೆ ಬರುತ್ತೆ. ಈಗ ಅನಿವಾರ್ಯತೆ ಬರ್ಬೋದು, ನಾನಿಲ್ಲ ಅಂತ ಹೇಳ. ಕಾರಣ ಆ ಲ್ಯಾಂಡ್ ಏನಿದೆ ದಾಖಲೆಗಳು ಹೇಳ್ತಾ ಇದೆ, ದಾಖಲೆನೇ ಇಲ್ಲ, ವಿರೋಧ ಪಕ್ಷಗಳು ಮಾತಾಡ್ತೇವೆ ಅಂತೇಳಿ ಪಾಪ ಸಿದ್ದರಾಮಯ್ಯನವ್ರು ಇವತ್ತು ಅದೇ ಹೇಳ್ತಾರೆ, ದಾಖಲೆನೇ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸತ್ತನ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿಸ್ಕೊತಾರೆ. ಹೌದು. ಯಾರು ಅವ್ನು ಸತ್ತಿರೋನು ಅರ್ಜಿ ಯಾವಾಗ ಕೊಟ್ಟ ಡಿನೋಟಿಫಿಕೇಶನ್ ಮಾಡಿ ಅಂತ? ಸೈಟನ್ನು ಅವರೇ ಹೇಳ್ಕೊಂಡಿದ್ದಾರೆ. ನನ್ನ ಜಾಗದಲ್ಲಿ BDF ಇದು ಮೂಡಾದವರು ಬಡಾವಣೆ ಮಾಡವ್ರೆ ಅಂತೇಳಿ. ಹೌದು, ಅವ್ರು ಮೇಡಮ್ ಅವರೇ ಹೇಳ್ಕೊಂಡವ್ರೆ. ಹೌದು. ಯಾವಾಗ ಹೇಳ್ತಾರೆ ಅವರು? 2014 ಹೇಳ್ತಾರೆ. ಇಲ್ಲ, 2001 ಹೇಳಿದ್ದಾರೆ ಮೂಡ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಹೇಳಿ. 2001 ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾರು ಅಲ್ವೇ? 2001 ಮೂಡಾದವರು ಅಕ್ವೈರ್ ಮಾಡಿದ್ದು 16/2 ಆಗಿರೋದು 1997. 1998ಗೆ ನಿಂಗ ಅನ್ನೋರ ಹೆಸರಿಗೆ ಡಿನೋಟಿಫೈ ಮಾಡಿದ್ದೀವಿ ಅಂತ ಹೇಳಿದ್ರು. ಜಿಯೋ ಇಶ್ಯೂ ಆಗಿರೋದು ನಿಂಗ ಅನ್ನೋ ಹೆಸರಿಗೆ. ಅವ್ರು ಸತ್ತ ಹಲವಾರು ವರ್ಷಗಳಾಗೋಗಿದೆ. ಸತ್ತಿರೋರ ಹೆಸರಿಗೆ ಯಾರು ಡಿನೋಟಿಫೈ ಮಾಡಿದವರು? ಡಿನೋಟಿಫೈ ಮಾಡೋಕ್ಕೆ ಯಾರು ಅರ್ಜಿ ಕೊಟ್ಟಿದ್ರು? ಇಲ್ಲ ನಿಂಗಂತ ಮಕ್ಳು ಯಾರಾದರೂ ಕೊಟ್ಟಿದ್ರೆ ಅವ್ರ ಹೆಸರಿಗೆ ಆಗಬೇಕಲ್ಲ ಡಿನೋಟಿಫಿಕೇಶನ್ನು. ಈಗ ನ್ಯಾಷನಲ್ ಲೆವೆಲ್ ಈಗ ಒಂದೇ ಬ್ರದರ್, ಯಾಕಿದೆ ಹೇಳ್ತೀನಿ ಅಂದರೆ ಕ್ಲಾರಿಟಿ ಮಾಡಿಬಿಡ್ತೀನಿ, ಜನಕ್ಕೂ ಸ್ವಲ್ಪ ಗೊತ್ತಾಗಲಿ. ಈಗ ಅದಾದ ಮೇಲೆ 2004ನೇ ಇಸ್ವಿವರೆಗೆ ನಿಮ್ಮ ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ ಮೂಡ ಹೆಸರೇ ಬರ್ತಾ ಇದೆ. 2004ಕ್ಕೆ ಆ ದೇವರಾಜು ಅನ್ನೋ ಹೆಸರಿಗೆ ಇದು ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ ಹೆಸರು ಬದಲಾವಣೆ ಮಾಡ್ಕೋತಾರೆ. 2004ಕ್ಕೆ ಮುಖ್ಯಮಂತ್ರಿಗಳ ಬ್ರದರ್ ಇಲ್ಲ, ಆ ಜಮೀನು ಖರೀದಿ ಮಾಡಿದ್ರು, 5 ಲಕ್ಷ ರೂಪಾಯಿ ಏನೋ ಕೊಟ್ಟು ಅಂತ ಹೇಳ್ಕೊಂಡವ್ರೆ. ಮೂಡಾದಲ್ಲಾಗಲೇ ಸೈಟ್ಗಳ ನಿರ್ಮಾಣ ಆದಮೇಲೆ, ಸೈಟ್ ಅಲಾಟ್ ಆಗಿದ್ದ ಮೇಲೆ ಈ ಜಾಗನ ಖರೀದಿ ಹೆಂಗೆ ಮಾಡಿದ್ರು ಇವರು? ಮುಖ್ಯಮಂತ್ರಿಗಳ ಅವತ್ತು ಅವರು ಉಪಮುಖ್ಯಮಂತ್ರಿ. ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ, ಡಿನೋಟಿಫಿಕೇಶನ್ ಆದಾಗ ಆಗ ಅವರು ಉಪಮುಖ್ಯಮಂತ್ರಿ. ಹೌದು, ಸಿದ್ದರಾಮಯ್ಯನವರು. 2004 ಇವರು ಬಾಮೈದ ರಿಜಿಸ್ಟ್ರ್ ಮಾಡಿಸ್ಕೊಂಡಾಗ ಉಪಮುಖ್ಯಮಂತ್ರಿ. 2005 ಯಾವೊಂದು ಇವರು ಬಾಮೈದ DC ಮುಂದೆ ಹೋಗಿ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಕೇಳಿದಾರಲ್ಲ, ಕನ್ವರ್ಷನ್, ಆಗ ಇವರು ಡೆಪ್ಟಿ CM. ಹೌದು. ಮೂಡಾ ಜಾಗದಲ್ಲಿ ಇವರು ಖರೀದಿ ಮಾಡಿ ಮೂಡಾ ಜಾಗನ ಅವತ್ತು ಅದನ್ನು ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ನೀವು ಅರ್ಜಿ ಹಾಕ್ತಾರಲ್ಲ, ಇವತ್ತು ಆ ರೀತಿ ಯಾರಾದರೂ ಒಬ್ಬ ಜನಸಾಮಾನ್ಯ ಹೋಗಿ ಹಾಕಿದರೆ ಸ್ಥಳ ಪರಿಶೀಲನೆ ಮಾಡಿದೆ ಆ ಜಾಗದ ವಾಸ್ತುವಂಶ ಇದೆ, DC ತೀರ್ಮಾನ ತಗೋತಿದ್ರ? ಉಪಮುಖ್ಯಮಂತ್ರಿಗಳ ಬಾಮೈದ ಫೇವರ್ ಮಾಡಿದ್ರೆ ಉಪಮುಖ್ಯಮಂತ್ರಿಗಳನ್ನು ನಾವು ಖುಷಿ ಮಾಡ್ಬೋದು. ಇದಲ್ವೇ ಆಗಿರೋದು. ಬಟ್ ಅವ್ರು ಹೇಳ್ತಿರುವಂಥದ್ದು 62 ಕೋಟಿ ರೂಪಾಯಿ ಬೆಲೆ. ಅದು ಆಮೇಲೆ ಇರಲಿ ಹೇಳ್ತೀನಿ. ಆಮೇಲಿಂದ 2005 ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಂಡ್ರು. 2010ಕ್ಕೆ ಅವರ ತಂಗಿಗೆ ದಾನ ಮಾಡಿದ್ರು. ಹೌದು. ದಾನ 3 ಇಲ್ಲ ಅಂದ್ರೆ 10 ಎಕರೆ ಮಾಡ್ಕೊಳ್ಳಿ, ಅದು ನಿಮ್ಮ ಕುಟುಂಬದಲ್ಲಿ ಒಂದು ಬಾಂಧವ್ಯ, ಎಲ್ಲ ಕುಟುಂಬದಲ್ಲೂ ಮಾಡ್ಕೋತಾರೆ, ಅದಕ್ಕೂ ನಮ್ಮ ತಕರಾರಿಲ್ಲ. 2010ರಲ್ಲಿ ದಾನ ಮಾಡಿದ್ಮೇಲೆ ಆಗಲಾದರೂ ಹೋಗಿ ಆ ಪ್ರಾಪರ್ಟಿ ಅಗ್ರಿಕಲ್ಚರ್ ಸ್ಟೇಟಸಲ್ಲಿ ಇದೆಯೋ, ಸೈಟ್ಗಳಾಗಿ ಯಾರಿಗೋ ಕೊಟ್ಟಿದ್ದಾರೋ ಆಗಲಾದರೂ ನೋಡ್ಕೊಂಡ್ರ? ಆಗಲೂ ನೋಡ್ಕೊಂಡಿಲ್ಲ. 14ಕ್ಕೆ ಅರ್ಜಿ ಕೊಟ್ಟರು. ನಮ್ಮ ಜಾಗದಲ್ಲಿ ಅವರು ಮೂಡಾದವರು ಸೈಟ್ ಮಾಡಿ ಅಕ್ರಮ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಹೇಳಿ ಇವರು CM ಆಗಿದ್ದು ಅಕ್ರಮ ಮಾಡ್ಕೊಂಡಿರೋದು ಇವ್ರ ಬಾಮೈದ, ಅಕ್ರಮವಾಗಿ ದಾನ ಕೊಟ್ಟಿರೋದು ಇವ್ರ ಬಾಮೈದ. ಇದನ್ನ ನಮಗೆ ಈ ಥರ ಆಗಿದೆ ಅಂತೇಳಿ ಅರ್ಜಿ ಕೊಟ್ಟರಲ್ಲ 14ರಲ್ಲಿ ಇವರು CM. 14ರಲ್ಲಿ ಪತ್ರ ಆಮೇಲೆ 14ರಲ್ಲಿ ಈ ಪತ್ರ ಕೊಟ್ಟ ಮೇಲೆ 17ರವರೆಗೆ ಮತ್ತಾಗೆ ಇದೆ. ಆಮೇಲೆ ಅದೇನೋ 50% ಅವೇನೋ ಮಾಡ್ಕೊಂಡವ್ರು ಅವೆಲ್ಲ ಇರಲಿ. ಇಲ್ಲಿ ಪ್ರಶ್ನೆ, ಇವ್ರ ಭೂಮಿನೇ ಇಲ್ಲದೆ ಇದ್ದಾಗ, ಇವ್ರ ಪ್ರಾಪರ್ಟಿನೇ ಇಲ್ಲದೆ ಇರೋದನ್ನು ನಮಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತೇಳಿ ವಿಜಯನಗರದಲ್ಲೇ ಕೊಡಿ ಎಲ್ಲ ಪತ್ರ ತೋರಿಸಲ್ಲ ವೈಟ್ನರು. ಇಲ್ಲಿ ಕರೆಕ್ಟಾಗಿ ಇಲ್ಲಿ ಎಲ್ಲಿ ಬರ್ದಿದ್ರು ಅದೆಲ್ಲ ವೈಟ್ನರ್ ಹಾಕ್ಬಿಟ್ರು. ಅದು ಇವಾಗ ರೀಸೆಂಟ್ ಆಗಿ ಆಗಿರ್ಬೋದು. ಅದು ಯಾರೋ ಹೆಲಿಕಾಪ್ಟರ್ ಹೋಗಿದ್ರಂತೆ, ಅದೇ ಡಾಕ್ಯುಮೆಂಟ್ ತರಕ್ಕೆ ಸ್ಪೆಷಲ್ ಹೆಲಿಕಾಪ್ಟರ್ ಹೋಗಿದ್ರಲ್ಲ ಅಂತ ಹೇಳ್ತಾರೆ. ಇಲ್ಲಿ ಇವ್ರ ಜಾಗನೇ ಅಲ್ಲ ಒರಿಜಿನಲಿ.
ಅದು ಮೂಡ ಜಾಗ. ನಾನು ಆ ಜಾಗದಲ್ಲಿ ಹೋಗ್ಬಿಟ್ಟು ನೀವು 15 ಸೈಟ್ ತಗೊಂಡ್ರೆ ನಾನು ಏನು ಕೇಳ್ಬೇಕಂತಿದ್ದೆ ಅಂದರೆ, ಈಗ ನೋಡಿ, ಈಗ ನಾವು ನ್ಯಾಷನಲ್ ಒಂದು 10-15 ವರ್ಷದಿಂದ ರಾಬರ್ಟ್ ವಾಡ್ರಾ ಮಾಡೆಲ್ ಅಂತ ಒಂದು ಮಾಡೆಲ್ ಬಂತು. ಆ ಮಾಡೆಲ್ ಹೇಗೆ ಅಂದರೆ 6 ಕೋಟಿ ಜಮೀನ್ ರೈತನಿಗೆ 6 ಲಕ್ಷ ರೂಪಾಯಿ ಕೊಟ್ಟು ನೀವು 65 ಕೋಟಿ ರೂಪಾಯಿ ಹೇಗೆ ಮಾಡ್ಕೊಂಡ್ರಿ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಇವಾಗ ನ್ಯಾಷನಲ್ ಲೆವೆಲಲ್ಲಿ ಇವಾಗ ಇದು ತುಂಬ ಸಿಂಪಲ್ ಸ್ಟೋರಿ. ಕರೆಕ್ಟ್. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ. ಒಬ್ಬ ರೈತನಿಗೆ ನೀವು ಮೋಸ ಮಾಡಿದ್ದೀರಾ, ಜಮೀನು ಅವ್ರದ್ದು 6 ಲಕ್ಷ ಕೊಟ್ಟು ನೀವು 65 ಕೋಟಿ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ. ಇವತ್ತು ಹೇಳ್ತಾರೆ ಈ ಪತ್ರ ಬರ್ದೇ ಇಲ್ಲ ಅಂತ ಹೇಳ್ತಾರೆ. ಬರದೇ ಇಲ್ಲ ಅಂತಾರೆ. ಇದು RTI ಕಾಪಿ. ಇದು ಅದಷ್ಟೇ ಅಲ್ಲ, ನೀವು ಸಿಂಪಲ್ ಇಶ್ಯೂ ಇದು. ಈ ಪ್ರಾಪರ್ಟಿ ಸರ್ಕಾರದ ಪ್ರಾಪರ್ಟಿ, 16-2 ಆದಮೇಲೆ ಸರ್ಕಾರದ ಪ್ರಾಪರ್ಟಿ ಅದು. ಡಿನೋಟಿಫಿಕೇಷನ್ನು ಆಯಿತು, ಯಾರೋ ಪ್ರಚಾರ ಹಾಕಿ ಮಾಡಿಸ್ಬಿಟ್ಟಿದ್ದಾರೆ. ಡಿನೋಟಿಫಿಕೇಷನ್ ಆದಮೇಲೂ ಮೂಡಾದಿಂದ ಸೈಟ್ಗಳು ಬಡಾವಣೆ ರಚನೆ ಮಾಡಿ, ಪಾರ್ಕ್ ರಚನೆ ಮಾಡಿ, ಪ್ಲ್ಯಾನ್ ಇದೆ, ಹಂಚಿಕೆ ಆಗಿದೆ. ಅದನ್ನು ಹೆಂಗೆ ಖರೀದಿ ಮಾಡಿದ್ರಿ ನೀವು? ಸರ್ಕಾರಿ ಭೂಮಿ, ಅದು ಸ್ಟೇಟಸ್ಸು. ಅದನ್ನು ನೀವು ಸುಳ್ಳು ದಾಖಲೆ ಮಾಡ್ಕೊಂಡು, ನೀವು ಅಧಿಕಾರಿಗಳನ್ನ ಇಟ್ಕೊಂಡು, ನೀವು ರಿಜಿಸ್ಟ್ರ್ ಮಾಡ್ಕೊಂಡು, ಇದು ನನ್ನ ಜಾಗ ಅಂತ ಯಾವ ರೀತಿ ಕ್ಲೈಮ್ ಮಾಡ್ತೀರಿ ಸಿದ್ದರಾಮಯ್ಯನವರೇ? ನೀವು ಲಾಯರ್, ನೀವು ಹೇಳಿ ಸತ್ಯನ? ನೀವೇನು ಹೇಳ್ತಾ ಇದ್ದೀರಲ್ಲ ಈಗ ಪಾಪ 5 ಲಕ್ಷ ಕೊಂಡ್ಕೊಂಡು 62 ಕೋಟಿ ಬೆಲೆ ಅಂತಾರೆ. ಅಲ್ಲಿ ಮೂಡಾದಲ್ಲಿ 1 ಎಕರೆಗೆ ಏನು ಸೈಟ್ ಕೊಡಬೇಕು, 2 ಎಕರೆ ಅಕ್ವೈರ್ ಆದರೆ ಏನು ಸೈಟ್ ಕೊಡಬೇಕು, 3 ಎಕರೆಗೆ ಏನು ಕೊಡಬೇಕು, ಎಲ್ಲ ಗೈಡ್ಲೈನ್ಸ್ ನೀವೇ ಇಟ್ಕೊಂಡಿದ್ದೀರಿ. ನೀವು ಆಗ ಅಸಂಪ್ಷನ್ನೇ ಮಾಡ್ಕೊಂಬಿಡಿ ನಿಮ್ಮದೇ ಲ್ಯಾಂಡು ಅಂತ. 3 ಎಕರೆಗೆ ಎಷ್ಟು ಸೈಟ್ ತಗೋಬೇಕು ನೀವು? 15 ಸೈಟ್ ಕೊಡೋಕೆ ಅವಕಾಶ ಇದೆ ಅಲ್ಲಿ. 2 ಸೈಟು ಅದು ಕಾಂಪೆನ್ಸೇಟರ್, ಅದು ಗೈಡ್ಲೈನ್ಸೇ ಇದೆ, ನೋಟಿಫಿಕೇಶನ್ನೇ ಇದೆ. ಅದು ಇಷ್ಟೆಲ್ಲ ನೀವು ದುರುಪಯೋಗ ಪಡಿಸ್ಕೊಂಡು ಮಾಡ್ಕೊಂಡು, ನನಗೇನೂ ಗೊತ್ತಿಲ್ಲ, 62 ಕೋಟಿ ಕೇಳಿದವರು ನೀವೇ, ನನ್ನ ಜಾಗ ಅಂತ ಹೇಳಿದವರು ನೀವೇ. ಎಲ್ಲಿದೆ ನಿಮ್ಮ ಜಾಗ ಅನ್ನೋದಕ್ಕೆ, ನಿಮ್ಮ ಬಾಮೈದ ಜಾಗ ಅನ್ನೋದಕ್ಕೆ ದಾಖಲೆ ಎಲ್ಲಿ ಅಂತೀರಿ? ಇದಕ್ಕಿಂತಲೂ ಬೇಕಾ ದಾಖಲೆಗಳು? ನಮಗೇನು ಆಶ್ಚರ್ಯ ಆಯಿತು ಅಂದರೆ, ಈಗ ನಾವು ನೋಡಿ ಬೆಳಗ್ಗೆ ಇದು ಪತ್ರ ತೋರಿಸಿದ್ರಿ ನಾವು, ಶೆಟ್ಟಿ ಅವರು ಮತ್ತು ಸ್ಮಿತಾ ಅವರು ಇವತ್ತು ಬೆಳಗ್ಗೆ ಇದರಲ್ಲಿ 2 ಅವರ್ ನಾನ್ ಸ್ಟಾಪ್ ಬ್ರಾಡ್ಕಾಸ್ಟ್ ಮಾಡಿದ್ರು. ಬಟ್ ಅಲ್ಲಿ ಅವ್ರು ಹೇಳಿದ್ದಿಷ್ಟೇ, ಆ ಪತ್ರನೇ ಇಲ್ಲ ಅಂತ. ಅದು ಹೇಗೆ ಹೇಳೋಕ್ಕಾಗುತ್ತೆ ಪತ್ರನೇ ಇಲ್ಲ ಅಂತ? ಅದು ರೆಸೊಲ್ಯೂಷನ್ ನೋಡಿ, ಪೂರ್ತಿ ಮೂಡಾ ಫೈಲ್ ನಮ್ಮ ಹತ್ರ ಇದೆ. ಮೂಡಾ ಫೈಲ್ ಇದೆ. ರೆಸೊಲ್ಯೂಷನ್ ಅಲ್ಲಿ ಲೆಟರ್ ಡೇಟ್ ಇಟ್ಕೊಂಡು ರೆಸೊಲ್ಯೂಷನ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ, ಡೇಟು ಮತ್ತು ಲೆಟರು. ಇವತ್ತು ಈಗ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಈ ಒಂದು ದಾಖಲೆಗಳು ಕಳೆದ ವರ್ಷವೇ ಹಲವಾರು ಜನದ ಕೈಗೆ ದೊರಕ್ಬಿಟ್ಟಿದೆ. ಈಗ ಏನು ಮಾಡಿದ್ರು ತಿದ್ದಕ್ಕಾಗಲ್ಲ.